ಸೆಲ್ಫಿ ತೊಗೊಂಡು ನಿಮ್ಮ ಕ್ಯಾಮ್ರಾ ನಿಮ್ಮ ಮುಖ ನೋಡ್ಕೊಳ್ತೀರಲ್ಲ, ಹಾಗೆ ನೋಡಿಕೊಂಡು ಕೆಟ್ಟದನ್ನು ಬಿಟ್ಟು ನೀವು ಒಳ್ಳೆ ರೀತಿಲಿ ಹೋಗಬೇಕು ಅಂತ ಹೇಳೋಕ್ಕಿರ್ತೀನಿ. ಈ ಕಲಿಯುಗದಲ್ಲಿ ಒಳ್ಳೆಯದು ಕೆಟ್ಟದು ಅನ್ನೋದು ಒಬ್ಬರ ಮನಸ್ಸಿನಲ್ಲೇ ಇರುತ್ತೆ. ಜನರಿಗೆ ಸ್ವಲ್ಪ ತಿಳಿಯಾಗಿ ಹೇಳುವಂಥ ಪ್ರಯತ್ನ ಇರಬೇಕಾಗಿತ್ತು. ಬಗ್ಗೆ ಅಲ್ಲ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಬೇಕು, ನಿಮ್ಮಲ್ಲಿರೋ ಒಂದು ಪಾಸಿಟಿವ್ನೆಸ್ನ ತೊಗೊಬೇಕು ಸರ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಲ್ಫಿ ತೊಗೊಂಡು ನಿಮ್ಮ ಕ್ಯಾಮ್ರಾ ನಿಮ್ಮ ಮುಖ ನೋಡ್ಕೊಳ್ತೀರಲ್ಲ, ಹಾಗೆ ನೋಡಿಕೊಂಡು ಕೆಟ್ಟದನ್ನು ಬಿಟ್ಟು ನೀವು ಒಳ್ಳೆ ರೀತಿಲಿ ಹೋಗಬೇಕು ಅಂತ ಹೇಳೋಕ್ಕಿರ್ತೀನಿ. ಈ ಕಲಿಯುಗದಲ್ಲಿ ಒಳ್ಳೆಯದು ಕೆಟ್ಟದು ಅನ್ನೋದು ಒಬ್ಬರ ಮನಸ್ಸಿನಲ್ಲೇ ಇರುತ್ತೆ. ಅದನ್ನು ನಾವು ಯಾವ ರೀತಿ ತೊಗೊಂಡು ಹೋಗ್ತೀವಿ ಮಾಡ್ತೀವಿ ಅನ್ನೋದೇ ಈ ಒಂದು ಫಿಲಮಿನ ಫೋಕಸ್ ಆಗಿರುತ್ತೆ. ಖಂಡಿತ ಅರ್ಥ ಆಗುತ್ತೆ. ಸ್ವಲ್ಪ ಜ್ಞಾನ ಇರಬೇಕಷ್ಟೇ. ಈ ಕಲಿಯುಗ ಅಂದರೆ ಯುಗಗಳ ಬಗ್ಗೆ ಇದ್ದು ಜ್ಞಾನ ಇದ್ದು ಅದ್ರ ಬಗ್ಗೆ ಹೇಗೆ ಏನು ಅಂತ ತಿಳ್ಕೊಂಡ್ರೆ ಖಂಡಿತ ಅರ್ಥ ಆಗುತ್ತೆ ಮೂವಿ. ಅದನ್ನು 2 ಸರ್ತಿ 3 ಸರ್ತಿ ನೋಡಬೇಕು ಅನ್ನೋದೇನೂ ಇಲ್ಲ. ನಾವು ಸ್ವಲ್ಪ ಫೋಕಸ್ಡಾಗಿ ನೋಡಬೇಕಷ್ಟೇ, ಇನ್ನೇನು ಇಲ್ಲ. ಪಿಕ್ಚರ್ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೋಬೇಕು. ಪರವಾಗಿಲ್ಲ, ಚೆನ್ನಾಗಿದೆ. ಅಂದರೆ ಸೀನ್ರಿ ಕವರ್ ಮಾಡಿರೋದೆಲ್ಲ ತುಂಬ ಚೆನ್ನಾಗಿದೆ. ಜನರಿಗೆ ಸ್ವಲ್ಪ ತಿಳಿಯಾಗಿ ಹೇಳುವಂಥ ಪ್ರಯತ್ನ ಇರಬೇಕಾಗಿತ್ತು. ಅದು ಬುದ್ಧಿವಂತರಿಗೆ ಅಂದರೆ ಅದು ಬುದ್ಧಿ ಕೆಡಿಸ್ಕೊಂಡಂಗೆ ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಏನು ಇಷ್ಟ ಆಯಿತು ನಿಮಗೆ? ಅವನು ಉಪೇಂದ್ರ ಅಲ್ವಾ, ಅದಕ್ಕೆ ಉಪೇಂದ್ರ ಅಂದರೆ ಇಷ್ಟ. ಸೂಪರ್ ಆಗಿದೆ ಸರ್. ಹೌದು, ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಜನಗಳು ಈ ಥರ ಮಾಡಿದ್ದಾರೆ, ಅದು ತೋರಿಸ್ತಿದ್ದಾರೆ. ಓಕೆ ಸರ್, ಓಕೆ. ಸೂಪರ್, ನೈಸ್ ಮೂವಿ. ಚೆನ್ನಾಗಿದೆ, ಏನು ಇಷ್ಟ ಆಯಿತು ಸರ್? ಸೂಪರ್ ಆಗಿದೆ. ಸ್ಟೋರಿ ಇಷ್ಟ ಆಯಿತು. ಇನ್ನೊಂದ್ಸಲಿ ನೋಡಬೇಕು, ಬಂದು ನೋಡ್ತೀನಿ. ಜನ ಯಾಕೆ ನೋಡ್ಬೇಕು ಸರ್ ಈ ಸಿನಿಮಾ? ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೇ ಉಪ್ಪಿ ಅಂದರೆ ಡಿಫ್ರೆಂಟ್ ಅಲ್ವಾ, ಅದರಿಂದ ನಾವು ಅವರ ಅಭಿಮಾನಿ. ಮತ್ತು ಸ್ಟೋರಿ ಇನ್ನೂ ಚೆನ್ನಾಗಿದೆ, ನೋಡ್ಬೋದು ಇನ್ನೊಂದ್ಸಲ ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಇನ್ನೊಂದು 2-3 ಸಲ ನೋಡ್ಬೋದು ಅನಿಸುತ್ತೆ. ಚೆನ್ನಾಗಿ ತೆಗೆದಿದ್ದಾರೆ ಉಪೇಂದ್ರ ಅವರು. ಥ್ಯಾಂಕ್ ಯು. ಅರ್ಥ ಆಗುತ್ತಾ? ಒಂದು 2 ಸತಿ ನೋಡ್ಬೇಕನ್ಸುತ್ತೆ ಮಿನಿಮಮ್.